ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಮುಂದುವರೆದ ಕದನ. ಐಡಿಎಫ್ ಹೆಲಿಕಾಪ್ಟರ್ ಮೇಲೆ ಹಿಜ್ಬುಲ್ಲಾ ಅಟ್ಯಾಕ್ ಮಾಡ್ತಾ ಇದೆ. ಸೈನಿಕರ ರಕ್ಷಣೆ ವೇಳೆ ಡ್ರೋನ್ ಮೂಲಕ ದಾಳಿಯನ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ ಹೆಲಿಕಾಪ್ಟರ್ ಬಳಿ ಡ್ರೋನ್ ಸ್ಫೋಟಗೊಂಡಿದೆ. ಸೈನಿಕರನ್ನ ಬಿಟ್ಟುಬಿಟ್ಟು ಸೇನಾ ಹೆಲಿಕಾಪ್ಟರ್ ಈಗ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಸಂಘರ್ಷವು ನಿಜಕ್ಕೂ ಇದು ದೀರ್ಘಕಾಲದ ಸಂಘರ್ಷ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ನಿಜಕ್ಕೂ ಇದು ರಾಜಕೀಯ ಸಂಘರ್ಷವಾಗಿರುವಂತದ್ದು. ಮುಖ್ಯವಾಗಿ ಗಮನಿಸೋದಾದ್ರೆ ಈ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ನೆಲೆಯಾಗಿರುವಂತಹ ಹಿಜ್ಬುಲ್ಲಾ ಇಸ್ರೇಲ್ ವಿರುದ್ಧ ಸಶಸ್ತ್ರ ಹೋರಾಟವನ್ನು ನಡೆಸುವಂತಹ ಇರಾನ್ ಬೆಂಬಲಿತ ಶಿಯಾ ಉಗ್ರಗಾಮಿ ಸಂಘಟನೆ ಈಗ ಮತ್ತು ರಾಜಕೀಯ ಪಕ್ಷವಾಗಿದೆ. ನಿರಂತರವಾಗಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೆಲಿಕಾಪ್ಟರ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ನೋಡಿ, ಐಡಿಎಫ್ ಹೆಲಿಕಾಪ್ಟರ್ ಮೇಲೆ ಯಾವ ರೀತಿ ಹಿಜ್ಬುಲ್ಲಾ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಇಸ್ರೇಲ್ ಹೆಲಿಕಾಪ್ಟರ್ ಬಳಿಯೇ ಡ್ರೋನ್ ಸ್ಫೋಟಗೊಂಡುಬಿಟ್ಟಿದೆ ಏಕಾಏಕಿಯಾಗಿ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೈನಿಕರು ಕೂಡ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು ಯಾವಾಗ ಈ ಒಂದು ಡ್ರೋನ್ ದಾಳಿ ಆಯಿತು ಆ ಸಂದರ್ಭದಲ್ಲಿ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಜೀವ ಹೋಗಬಹುದು ಅನ್ನುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು. ಸೈನಿಕರನ್ನ ಆ ಜಾಗದಲ್ಲೇ ಬಿಟ್ಟುಬಿಟ್ಟು ಈ ಸೇನಾ ಹೆಲಿಕಾಪ್ಟರ್ ಏನಿದೆ ನಮ್ಮ ಜೀವವನ್ನ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಚಿಂತನೆಯಲ್ಲಿ ಹೆಲಿಕಾಪ್ಟರ್ ಎಸ್ಕೇಪ್ ಆಗಿದೆ. ಆ ಎಲ್ಲ ಸೈನಿಕರನ್ನ ಅಲ್ಲೇ ಬಿಟ್ಟುಬಿಟ್ಟು ನೋಡಿ ಎಷ್ಟರ ಮಟ್ಟಿಗೆ ಭೀಕರತೆಯನ್ನ ಉಂಟು ಮಾಡಿದೆ ಅಂತ ಹೇಳಿ. ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಸೈನಿಕರು ಓಡಾಡ್ತಾ ಇದ್ದಾರೆ. ದಟ್ಟವಾದಂತಹ ಹೊಗೆ ಕೂಡ ಆವರಿಸ್ಕೊಂಡು ಬಿಟ್ಟಿದೆ. ಹೆಲಿಕಾಪ್ಟರ್ ಕೂಡ ಅಲ್ಲಿಂದ ಕಾಲ್ ಕಿತ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಸೈನಿಕರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಇತ್ತಿಂದಿತ್ತ ಓಡಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನೋಡಿ ಯಾವ ರೀತಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಬ್ಲಾಸ್ಟ್ ಆದ ಇಮ್ಮಿಡಿಯೇಟ್ಲಿ ಒಂದೇ ಒಂದು ಸೆಕೆಂಡ್ ಹೆಲಿಕಾಪ್ಟರ್ ಕೂಡ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದೆ. ಆಲ್ರೆಡಿ ಎಸ್ಕೇಪ್ ಆಗಿದೆ ಅಲ್ಲೇ ಸೈನಿಕರನ್ನ ಬಿಟ್ಟು.